ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಗ್ಯಾಪ್ ಆಗಿದೆ. 1 ಮಂತ್, ಆಲ್ಮೋಸ್ಟ್ 1 ಮಂತ್ ಗ್ಯಾಪ್ ಆಗಿದೆ. ನನ್ನ ಎಕ್ಸಾಮ್ಸ್, ನನ್ನ ಸ್ಟಡೀಸ್ ಎಲ್ಲ ಮುಗಿಸ್ಕೊಂಡು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಈ ಒಂದು ವಿಡಿಯೋ ಏನು ಅಂತ ಆಲ್ರೆಡಿ ನೀವೆಲ್ಲ ಥಂಬ್ನೈಲಲ್ಲಿ ನೋಡಿರ್ತೀರಾ. ಒಂದು ಅನೌನ್ಸ್ಮೆಂಟ್ಗೋಸ್ಕರ ನಾನಂತೂ ತುಂಬ ಎಕ್ಸೈಟ್ಮೆಂಟಿಂದ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರೂ ವೆಯ್ಟ್ ಮಾಡ್ತಿದ್ರು ಈ ಒಂದು ಅನೌನ್ಸ್ಮೆಂಟ್ ನನ್ನ ಬಾಯಿಂದ ಕೇಳೋದಕ್ಕೆ. ಲೈಕ್ ಐ ಆಮ್ ಗೆಟ್ಟಿಂಗ್ ಮ್ಯಾರಿಡ್ ಅಂತ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ಸೊ 1 ಮಂತ್ ಅದೊಂದು ಗ್ಯಾಪ್ ತೊಗೊಂಡು ಸಡನ್ನಾಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನನಗಂತೂ ಹ್ಯಾಪಿ ಫೀಲಿಂಗ್ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಲೈಫಲ್ಲೂ ಇದೊಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಲೈಫ್ ಪಾರ್ಟ್ನರ್ ಚೂಸ್ ಮಾಡೋದಿರುತ್ತಲ್ಲ. ಸೊ ನನಗಂತೂ ಏನು ಹೇಳಬೇಕು, ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ಇಷ್ಟು ದಿನ ನನ್ನ ಲೈಫ್ ಒಂದು ಸಿಂಗಲ್ ಲೈಫಿಂದ ಒಂದು ಜರ್ನಿ ಆಯಿತು. ಇವಾಗ ಸಡನ್ನಾಗಿ ಯಾರೋ ಒಬ್ಬರು ನಮ್ಮ ಲೈಫಿಗೆ ಬಂದು ಅವ್ರ ಜೊತೆ ಒಂದು ಲೈಫ್ ಲೀಡ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ಆರರ್ ಅಂತಲೇ ಹೇಳ್ಬೋದು. ಒಂದು ಕಡೆ ಖುಷಿನೂ ಇರುತ್ತೆ, ಒಂದು ಕಡೆ ಬೇಜಾರು ಇರುತ್ತೆ, ಭಯನೂ ಇರುತ್ತೆ, ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಅನೌನ್ಸ್ಮೆಂಟ್ ನಾನು ಇಷ್ಟು ಬೇಗ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು. ಎಸ್, ಫೈನಲಿ ಬ್ಯಾಚುಲರ್ ಲೈಫ್ಗೆ ಹೆಣ್ಣು ಮಾಡಿಬಿಟ್ಟು ಟಾಟಾ ಬಾಯ್ ಹೇಳಿಬಿಟ್ಟು ಕಮಿಟೆಡ್ ಲೈಫ್ಗೆ ಹೋಗ್ತಾಯಿದ್ದೀನಿ, ಲೈಕ್ ಮ್ಯಾರಿಡ್ ಲೈಫ್ಗೆ ಹೋಗ್ತಾಯಿದ್ದೀನಿ. ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಗೊತ್ತು, ಬಟ್ ಹೇಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ನಮ್ಮಲ್ಲಿರುತ್ತೆ. ಬಟ್ ಇವಾಗ ನಾನು ರೆಡಿ ಇದ್ದೀನೋ ರೆಡಿ ಇಲ್ವೋ ಗೊತ್ತಿಲ್ಲ ಮ್ಯಾರೇಜ್ಗೆ. ಬಟ್ ಏನೋ ಒಂದು ಚೇಂಜಸ್ ಇರುತ್ತಲ್ಲ ಲೈಫಲ್ಲಿ, ಪ್ರತಿಯೊಬ್ಬರು ಲೈಫಲ್ಲಿ ಇರುತ್ತಲ್ಲ. ಸೊ ಹಾಗೆಯೇ ನನ್ನ ಲೈಫಲ್ಲಿ ಸಡನ್ನಾಗಿ ಒಂದು ಟ್ವಿಸ್ಟ್ ಆಗೋಯ್ತು, ಮದುವೆ ಅನ್ನೋದು ಬೇಗ ಆಗ್ತೀನಿ ಅನ್ನೋದು. ಸೊ ಇನ್ನೊಂದು ಖುಷಿ ಏನು ಅಂದರೆ, ನನ್ನ ಪಾರ್ಟ್ನರ್ ಬಗ್ಗೆ, ಲೈಕ್ ನಾನು ಮದುವೆ ಆಗ್ತಿರೋರ ಬಗ್ಗೆ ಹೇಳಬೇಕು ಅಂದರೆ, ವಿ ಆರ್ ಬೋತ್ ಅ ಗುಡ್ ಫ್ರೆಂಡ್ಸ್. ಇವತ್ತವರೆಗೂ ಅಷ್ಟೇ ನಾವಿಬ್ಬರು ತುಂಬ ಒಳ್ಳೆ ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನಮ್ಮಿಬ್ಬರು ಜರ್ನಿ, ನಮ್ಮಿಬ್ಬರು ಒಂದು ಬಾಂಡ್ ಸ್ಟಾರ್ಟ್ ಆಗಿದೆ ಒಂದು ಫ್ರೆಂಡ್ಸಿಂದ ಹೋಗಿ ಇವಾಗ ನಾವಿಬ್ಬರು ನಮ್ಮ ಒಂದು ಕಂಟಿನ್ಯೂ ಮಾಡ್ತಿದ್ದೀವಿ ಲೈಫ್ ಲಾಂಗ್, ಲೈಫ್ ಟೈಮ್ ಅನ್ನೋದು. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಲಕ್ಕಿ ಅಂತಲೇ ಹೇಳ್ಬೋದು ಅವ್ರನ್ನ ನನ್ನ ಲೈಫಲ್ಲಿ ಪಾರ್ಟ್ನರ್ ಆಗಿ ಪಡೆದಿರೋದು. ಬಿಕಾಸ್ ಆ ಒಂದು ಫ್ರೆಂಡ್ಶಿಪ್, ಒಂದು ಬಾಂಡ್ ಇದೆಯಲ್ಲ, ಆ ಒಂದು ಬಾಂಡಿಂಗ್ ಇವಾಗಲೂ ನಮ್ಮಿಬ್ಬರು ಮಧ್ಯೆ ಇದೆ. ನಾವು ಯಾವತ್ತೂ ನಾವು ಪಾರ್ಟ್ನರ್ಸ್ ಅಂತ ಅಂದ್ಕೊಂಡೇ ಇಲ್ಲ. ಈವನ್ ನಾವು ಮನೇಲಿ ಮದುವೆ ವಿಷಯ ಗೊತ್ತಾದ ಮೇಲೂ ನಾವಿಬ್ಬರು ಪಾರ್ಟ್ನರ್ಸ್ ಥರ ಯಾವತ್ತೂ ಆ ರೀತಿ ಮೈಂಡ್ಸೆಟ್ಟಿಂದ ಇದ್ದವರೇ ಅಲ್ಲ. ಲೈಕ್ ಅದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಏನು ಹೇಳಬೇಕು, ಏನು ಮಾತಾಡಬೇಕು ಅನ್ನೋದೇ ಈ ಒಂದು ವಿಡಿಯೋನಲ್ಲಿ ಒಂಚೂರು ಅರ್ಥ ಆಗ್ತಿಲ್ಲ, ನನಗೊಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ, ಐಡಿಯಾನೇ ಇಲ್ಲ. ಸೊ ಒಂದು ರ್ಯಾಂಡಮ್ ಆಗಿ ಹಂಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಮಾತಾಡೋಣ ಅಂತ. ಇವಾಗ ಒಂದು ಸ್ವಲ್ಪ ನರ್ವಸ್ ಆಗ್ತೈತೆ, ಯಾಕಂದರೆ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತಲ್ಲ ಎಲ್ರಿಗೂ. ಹಾಗೆ ಏನಿಲ್ಲ, ಜಸ್ಟ್ ಇವಾಗ ಲೈಕ್ ಒಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ. ಸೊ ಐ ಥಿಂಕ್ ತುಂಬಾ ಖುಷಿ ಆಗ್ತಿದೆ ಈ ಒಂದು ಜರ್ನಿ ನನಗೆ. ಏನು ಹೇಳೋದು, ತುಂಬ ಸೀರಿಯಸ್ ಆಗೂ ಅರ್ಥ ಆಗ್ತಿಲ್ಲ ಏನು ಹೇಳಬೇಕು ಅಂತ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ರು ಈ ಒಂದು ಅನೌನ್ಸ್ಮೆಂಟ್ ಯಾವಾಗ ಕೊಡ್ತಾರಂತೆ. ಮೇನಾಗಿ ನನ್ನ ರಿಲೇಟಿವ್ಸ್ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು, ಯಾವುದೇ ಒಂದು ಇದಕ್ಕೆ ಹೋದ್ರು, ಯಾವಾಗ ನಿಶು ಮದುವೆ ಯಾವಾಗ ಲೈಕ್ ಅದೊಂದು ಕೇಳಿ ಸಾಕಾಗಿತ್ತು. ಸೊ ಎಲ್ರಿಗೂ ಒಂದು ದೊಡ್ಡ ಅನೌನ್ಸ್ಮೆಂಟ್ ಕೊಡ್ತಿದ್ದೀನಿ. ಎಸ್, ನಾನು ಮದುವೆ ಆಗ್ತಿದ್ದೀನಿ ಅನ್ನೋ ಒಂದು ಅನೌನ್ಸ್ಮೆಂಟ್ ಕೊಡ್ತಿದ್ದೀನಿ. ಸೊ ಏನಿಲ್ಲ, ಈ ಒಂದು ವಿಡಿಯೋ ಇಷ್ಟೇ. ಆ್ಯಂಡ್ ಇನ್ನೊಂದು ಪ್ರೇರಣ್ ಅವ್ರ ಬಗ್ಗೆ, ಲೈಕ್ ಚಿಂಟು ಬಗ್ಗೆ ಹೇಳಬೇಕು ಅಂದರೆ, ಗುಡ್ ಫ್ರೆಂಡ್ ಅನ್ನೋದಕ್ಕಿಂತ ಅವರು ಎಲ್ಲದಕ್ಕೂ ನನ್ನ ಲೈಫಲ್ಲಿ ನನ್ನ ಜೊತೆಯಾಗಿದ್ದಾರೆ. ಈವನ್ ನನ್ನ ಹ್ಯಾಪಿನೆಸ್ಗಾಗಿರ್ಬೋದು, ಏನಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಜೊತೆಯಲ್ಲಿದ್ದಾರೆ. ಅವರೊಬ್ಬರನ್ನ ನಮ್ಮ ಫ್ಯಾಮಿಲಿಯವರು ಆ್ಯಕ್ಸೆಪ್ಟ್ ಮಾಡಿದ್ದು ನನಗಂತೂ ತುಂಬಾ ಖುಷಿಯಾದ ವಿಚಾರ. ಯಾಕಂದರೆ ಸೀರಿಯಸ್ ಆಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನಾನು ಪಡೆಯೋದಕ್ಕೆ ತುಂಬಾ ಒಂದು ಲಕ್ಕಿ ಅಂತಲೇ ಅನ್ಬೋದು. ಯಾಕಂದರೆ ಯಾರೂ ಅಷ್ಟೇ ಎಲ್ಲರೂ ಪ್ರತಿಯೊಬ್ಬರೂ ಒಂದು ಒಳ್ಳೆ ರೀತಿ ಸಪೋರ್ಟ್ ಮಾಡಿ ನನಗೆ
ಈ ಒಂದು ಜರ್ನಿನ ಖುಷಿಯಿಂದ ಸ್ಟಾರ್ಟ್ ಮಾಡಿಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ, ಆ್ಯಂಡ್ ಮೋರ್ ಓವರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚಿಂಟು. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೈ ಲೈಫ್. ಈ ಒಂದು ವಿಡಿಯೋ ನೀನು ನೋಡ್ತೀಯ ಅಂತ ಅಂದ್ಕೊತೀನಿ. ಸೊ ಐ ಆಮ್ ವೆರಿ ಮಚ್ ಲಕ್ಕಿ ಟು ಹ್ಯಾವ್ ಯು. ಏನು ನನಗಂತೂ ಒಂಥರ ಅಳುನೇ ಬರ್ತಿದೆ ಈ ಒಂದು ವಿಡಿಯೋ ನಿನ್ನ ಹತ್ರ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು, ನನ್ನ ಜೊತೆ ಎಲ್ಲ ಟೈಮಲ್ಲೂ ನನ್ನ ಜೊತೆ ಇದ್ದು. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್, ಬಟ್ ನಮ್ಮಿಬ್ಬರು ಲೈಫ್, ನಮ್ಮಿಬ್ಬರು ಜರ್ನಿ ಖುಷಿಯಿಂದ ಸ್ಟಾರ್ಟ್ ಆಗಲಿ ಆ್ಯಂಡ್ ಲಾಂಗ್ ಟೈಮ್ ಆಗಿ ಹೀಗೆ ನಾವಿಬ್ಬರು ಟಾಮ್ ಆ್ಯಂಡ್ ಜೆರ್ರಿ ಥರ ಕಿತ್ತಾಡಿಕೊಂಡು ಖುಷಿಯಾಗಿ ಇರೋಣ. ಆ್ಯಂಡ್ ಮೋರ್ ಓವರ್ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿರೋಣ, ಪಾರ್ಟ್ನರ್ಸ್ಗಿನ. ಐ ಹೋಪ್ ನೀನು ನನ್ನ ಎಲ್ಲ ಜರ್ನಿಗೂ ಹೆಲ್ಪ್ ಮಾಡ್ತೀಯ ಅಂತ. ಆ್ಯಸ್ ಲಾಸ್ಟ್ ಫ್ಯೂ ಡೇಸಿಂದ ಹೆಂಗೆ ಹೆಲ್ಪ್ ಮಾಡ್ಕೊಂಬಂದು ಇವಾಗಲೂ ಹಂಗೆ ಹೆಲ್ಪ್ ಮಾಡ್ತೀಯ ಫ್ಯೂಚರಲ್ಲೂ ಅಂತ ಅಂದ್ಕೊತೀನಿ. ಸೊ ನಾವಿಬ್ಬರು ವೀಡಿಯೋಸ್, ಫೋಟೋಸ್ನ ಕೆಲವೊಂದು ಕ್ಲಿಪ್ಸ್ ಆಗಿ ಹಾಕಿ ಇದೊಂದು ಶಾರ್ಟ್ ವೀಡಿಯೋ ಆಗಿ ಹೆಣ್ಣು ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ, ಆ್ಯಂಡ್ ಈ ಅನೌನ್ಸ್ಮೆಂಟ್ ಇಷ್ಟ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಬ್ಲೆಸ್ಸಸ್ ಅಪ್ಕಮಿಂಗ್ ವೀಡಿಯೋಸ್ಗೂ ಹೀಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಅಂಟಿಲ್ ಟೇಕ್ ಕೇರ್, ಬಾಯ್.